ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯವರೇ, ಮುಂಬರುವ 2 ದಿನದಲ್ಲಿ ಆಗಸ್ಟ್ 28ನೇ ತಾರೀಕಿನಂದು ಹುಣ್ಣಿಮೆಯಾದರೂ ಇರ್ತಕ್ಕಂಥದ್ದು. ಇದೇ ಹುಣ್ಣಿಮೆಯ ನಂತರ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮೇಷರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಮೇಷರಾಶಿಯವರೇ, ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಹುಣ್ಣಿಮೆಯ ನಂತರದ ಜೀವನಕ್ಕೂ ನೀವು ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು, ಇಲ್ಲಿ ಬದಲಾವಣೆ ಆಗ್ತಿದೆ ಅಂತ ಹೇಳಿ ನೀವು ಆತಂಕ ಪಡುವ ಅಗತ್ಯತೆ ಇರೋದಿಲ್ಲ. ಹೌದು, ಬದಲಾವಣೆಯೇನೋ ಆಗುತ್ತೆ, ಆದರೆ ಅದು ಸಕಾರಾತ್ಮಕ ಬದಲಾವಣೆಯಾಗಿರುತ್ತೆ ಮೇಷರಾಶಿಯವರೇ. ಅದೇ ರೀತಿ ಇಷ್ಟು ದಿನ ನಿಮ್ಮ ಕುಟುಂಬ ಜೀವನದಲ್ಲಿರ್ತಕ್ಕಂತಹ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳು, ಎಲ್ಲ ರೀತಿ ಸಮಸ್ಯೆಗಳು ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿಯಾದರೆ ಹೆಚ್ಚಾಗ್ತಕ್ಕಂಥದ್ದು ಈ ಸಮಯದಲ್ಲಿ ಮೇಷರಾಶಿಯವರೇ. ಅದೇ ರೀತಿ ಈ ಒಬ್ಬ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಯೋಜನೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅದೃಷ್ಟ ಮತ್ತು ಯಶಸ್ಸನ್ನು ನೀವು ಪ್ರಾಪ್ತಿ ಮಾಡಿಕೊಳ್ತೀರ ಈ ಒಬ್ಬ ಮಹಿಳೆಯಿಂದ. ಅದೇ ರೀತಿ ಮೇಷರಾಶಿಯವರೇ, ನೀವು ನಾಯಕತ್ವ ಗುಣವನ್ನು ಉಳ್ಳವರು ಆಗಿರ್ತೀರ. ಹೌದು, ನೀವು ಕೆಲವೊಮ್ಮೆ ಎಷ್ಟೇ ಕೋಪದಿಂದ, ಎಷ್ಟೇ ಒರಟಾಗಿ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬಾ ಮೃದು ಆಗಿರುತ್ತೆ. ಹೌದು, ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರತಕ್ಕಂತಹ ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರು ನೀವು ಆಗಿರ್ತೀರ ಮೇಷರಾಶಿಯವರೇ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ, ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊತೀರ. ಅದರ ಬದಲಿಗೆ ಎಲ್ಲರ ಜೊತೆ, ಎಲ್ಲರ ಮುಂದೆ ತುಂಬ ಸಂತೋಷದಿಂದ, ಖುಷಿಯಿಂದ ಇರ್ತೀರ. ಹೌದು, ಇದರ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ನಿಮ್ಮ ಸ್ನೇಹಿತರ ಜೊತೆ, ಸಹೋದ್ಯೋಗಿಗಳ ಜೊತೆ, ಕುಟುಂಬಸ್ಥರ ಜೊತೆ ಹೇಳಿಕೊಂಡು ಅವರನ್ನು ಸಹ ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅದರ ಬದಲಿಗೆ ಎಲ್ಲರ ಜೊತೆ, ಎಲ್ಲರ ಮುಂದೆ ಸಂತೋಷದಿಂದ, ಖುಷಿಯಿಂದ ಇರ್ತಕ್ಕಂತಹ ದೊಡ್ಡ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ ಮೇಷರಾಶಿಯವರೇ. ಹೌದು, ಅದೇ ರೀತಿ ಇಷ್ಟು ದಿನ ನೀವು ನಿಮ್ಮ ಬಳಿಗೆ ಯಾರೇ ಬಂದು ಸಹಾಯವನ್ನು ಕೇಳಿದ್ರೂ ಸಹ, ಅದು ನಿಮ್ಮ ಸ್ನೇಹಿತರೇ ಆಗಿರ್ಬೋದು ಅಥವಾ ನಿಮ್ಮ ಶತ್ರುಗಳೇ ಆಗಿರ್ಬೋದು, ಯಾರೇ ಬಂದು ಸಹಾಯವನ್ನು ಕೇಳಿದ್ರೂ ಸಹ ಅವ್ರಿಗೆ ಇಲ್ಲ ಏನದಂತೆ ಸಹಾಯವನ್ನಾದರೆ ಮಾಡಿದ್ದೀರಾ. ಹೌದು, ಅದರಲ್ಲೂ ಸಹ ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ. ಆ ಸಮಯದಲ್ಲಿ ನಿಮ್ಮ ಬಳಿ ಎಷ್ಟು ಹಣ ಇರುತ್ತೋ ಅಷ್ಟು ಹಣವನ್ನು ಸಹ ಅವ್ರಿಗೆ ನೀಡ್ತಾ ಇದ್ರಿ. ಅಥವಾ ಆ ಸಮಯದಲ್ಲಿ ನಿಮ್ಮ ಬಳಿ ಹಣ ಇಲ್ಲ ಅಂತಂದರೆ ಬೇರೆಯವರ ಬಳಿ ನಿಮ್ಮ ಹೆಸರಿನ ಮೇಲೆ ಸಾಲವನ್ನು ತಂದು ಸಹ ಅವ್ರಿಗೆ ಸಹಾಯವನ್ನಾದರೆ ಮಾಡ್ತಿದ್ರಿ. ಆದರೆ ಮೇಷರಾಶಿಯವರೇ, ನೀವು ಯಾರನ್ನು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನಾದರೆ ಪಡ್ಕೊಂಡಿರ್ತಕ್ಕಂಥದ್ದು ಅಲ್ವಾ. ನೀವು ಮಾಡಿರ್ತಕ್ಕಂತಹ ಸಹಾಯದಿಂದ ಈಗ ಅವರು ಆಕಾಶದೆತ್ತರಕ್ಕೆ ಬೆಳೆದಿದ್ದಾರೆ, ಆದರೆ ಈಗ ಅವರೇ ನಿಮ್ಮನ್ನು ದೂರ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮೇಷರಾಶಿಯವರೇ, ಮುಂಬರುವ ದಿನದಲ್ಲಿ ಹುಣ್ಣಿಮೆಯ ನಂತರ ಅದೇ ವ್ಯಕ್ತಿಗಳು ನಿಮ್ಮ ಬಳಿಗೆ ಮತ್ತೆ ಸಹಾಯಕ್ಕಾಗಿ ಬರ್ತಾರೆ. ಹಾಗಾಗಿ ಮತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕಿಂತ ಮುಂಚೆ ಒಂದಲ್ಲ ಎರಡಲ್ಲ 100 ಬಾರಿ ಸರಿಯಾಗಿ ಯೋಚನೆ ಮಾಡಿ ಈ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು ಸಹ ಇಲ್ಲಿ ಉತ್ತಮ ಆಗಿರುತ್ತೆ ಮೇಷರಾಶಿಯವರೇ. ಹೌದು, ಸಹಾಯ ಮಾಡೋದಕ್ಕಿಂತ ಮುಂಚೆ ಆ ವ್ಯಕ್ತಿಯ ಹಿಂದಿನ ಸ್ವಾರ್ಥ ಬುದ್ಧಿಯನ್ನು, ಆ ವ್ಯಕ್ತಿಗೆ ನಿಜವಾಗ್ಲೂ ಹಣದ ಅವಶ್ಯಕತೆ ಇದೆಯಾ ಇಲ್ವಾ ಎಂಬುದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು ಇಲ್ಲಿ ಉತ್ತಮ. ನಂತರ ಮೇಷರಾಶಿಯವರೇ, ನೀವು ಯಾವಾಗ ಒಂಟಿಯಾಗಿ ಕುಳಿತಿರ್ತೀರ ನೋಡಿ, ಆಗ ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರುವ ಎಲ್ಲ ರೀತಿ ಕಷ್ಟಗಳನ್ನು, ಕಣ್ಣೀರಿನ ಕ್ಷಣಗಳನ್ನು, ನೀವು ಎದುರಿಸಿರ್ತಕ್ಕಂಥ ಸವಾಲುಗಳನ್ನು, ಪ್ರತಿಯೊಂದು ಸಮಸ್ಯೆಯನ್ನು ಸಹ ನೀವು ಯೋಚನೆ ಮಾಡ್ತಾನೆ ಇರ್ತೀರ ಅದರ ಬಗ್ಗೆನೇ. ಅದೇ ರೀತಿ ದುಃಖಿತರಾಗ್ತಾನೆ ಇರ್ತೀರ. ಜೊತೆಗೆ ನೀವು ದೇವರನ್ನು ಸಹ ಪ್ರಶ್ನೆಯನ್ನು ಮಾಡಿದ್ದೀರಾ ಮೇಷರಾಶಿಯವರೇ. ಹೌದು, ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಪ್ರಾಮಾಣಿಕತೆಯಿಂದ ನ್ಯಾಯಯುತವಾಗಿ ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಎಷ್ಟೊಂದು ಪರೀಕ್ಷೆಗಳು ಎಂಬಂತೆ ನೀವು ದೇವರಲ್ಲೂ ಸಹ ಪ್ರಶ್ನೆಯನ್ನು ಮಾಡಿದ್ದೀರಾ. ಹೌದು ಮೇಷರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದ್ರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನಾದರೆ ಬಿಡಲಿಲ್ಲ. ಹಾಗಾಗಿಯೇ ದೇವರ ಆಶೀರ್ವಾದನೂ ಸಹ ನಿಮ್ಮ ಜೊತೆಗಿರ್ತಕ್ಕಂಥದ್ದು ಮೇಷರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ಸಹ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು ಹುಣ್ಣಿಮೆಯ ನಂತರ. ಈ ಒಬ್ಬ ಅದೃಷ್ಟವಂತ ಮಹಿಳೆ
ಹೌದು, ಈ ಮಹಿಳೆ ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಂಗಿ, ನಿಮ್ಮ ಅಕ್ಕ, ನಿಮ್ಮ ಸ್ನೇಹಿತರು ಆಗಿರಬಹುದು ಮೇಷರಾಶಿಯವರೇ. ಇವರ ಮಾತನ್ನು ಈ ಸಮಯದಲ್ಲಿ ಸರಿಯಾಗಿ ಕೇಳ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ. ಹೌದು, ಈ ಅದೃಷ್ಟವಂತ ಮಹಿಳೆಯರು ನಿಮಗೆ ಈ ಸಮಯದಲ್ಲಿ ನೀಡ್ತಕ್ಕಂಥ ಸಲಹೆಗಳನ್ನು ನೀವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಹೌದು, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸರಿಯಾಗಿ ಬಳಕೆ ಮಾಡಿಕೊಳ್ಳೋದು ಸಹ ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಮೇಷರಾಶಿಯವರೇ. ಇಷ್ಟು ದಿನ ಪಟ್ಟಿರುವ ಎಲ್ಲ ರೀತಿ ಕಷ್ಟಗಳು ಸಹ ಮುಂಬರುವ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು. ಮೇಷರಾಶಿಯವರೇ, ಇಷ್ಟು ದಿನ ಯಾವ ಆಸ್ತಿಯಲ್ಲಿ ಅಡೆತಡೆಗಳಿದ್ವೋ ಆ ಎಲ್ಲ ರೀತಿ ಅಡೆತಡೆಗಳೆಲ್ಲ ಈ ಸಮಯದಲ್ಲಿ ದೂರ ಆಗಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಆಸ್ತಿ ಯಾವುದೇ ರೀತಿ ಕಲಹಗಳಿಲ್ಲದೆ ನಿಮಗೆ ಬಂದು ಸೇರ್ತಕ್ಕಂಥದ್ದು. ಜೊತೆಗೆ ಆಸ್ತಿಯಿಂದನೂ ಸಹ ನೀವು ಈ ಸಮಯದಲ್ಲಿ ನಿರೀಕ್ಷೆಗೂ ಮೀರಿದ ಧನಲಾಭವನ್ನಾದರೆ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂತಹ ಮೇಷರಾಶಿಯವರೇ, ಇಷ್ಟು ದಿನ ಎಷ್ಟೇ ಹುಡುಕಿದ್ರೂ ಸಹ ನಿಮಗೆ ತಕ್ಕ ಉದ್ಯೋಗದ ಅವಕಾಶ ಆದರೆ ನಿಮಗೆ ಸಿಕ್ಕಿರಲಿಲ್ಲ ಅಲ್ವಾ? ಹಾಗಾಗಿ ನೀವು ಚಿಂತಿತರಾಗಿದ್ದೀರಿ. ಮೇಷರಾಶಿಯವರೇ, ಮುಂಬರುವ ಹುಣ್ಣಿಮೆಯ ನಂತರ ನಿಮಗೆ ತಕ್ಕ ಉದ್ಯೋಗದ ಅವಕಾಶ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಆದರೆ ಮೇಷರಾಶಿಯವರೇ, ಈ ಸಮಯದಲ್ಲಿ ಪ್ರಾರಂಭಿಕವಾಗಿ ಸಿಗ್ತಕ್ಕಂತಹ ಉದ್ಯೋಗದಲ್ಲಿ ಸಂಬಳ ಕಡಿಮೆ ಇದೆ ಅಂತ ಹೇಳಿ ಆ ಒಂದು ಉದ್ಯೋಗವನ್ನು ಬಿಡೋದಕ್ಕೆ ಹೋಗಬೇಡಿ. ಹೌದು, ಅದೇ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುವ ಕಾರಣದಿಂದಾಗಿ ಅದೇ ಒಂದು ಉದ್ಯೋಗದಲ್ಲಿ ನೀವು ಹೆಚ್ಚಿನ ಕಾರ್ಯಸಿದ್ಧಿ ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮೇಷರಾಶಿಯವರೇ. ಹೌದು, ಈ ಸಮಯದಲ್ಲಿ ಬೇರೆ ಬೇರೆ ದಾರಿಗಳಿಂದ ಬೇರೆ ಬೇರೆ ಮೂಲಗಳಿಂದ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ನಿಮ್ಮ ಕೈಗೆ ಹಣ ಬರ್ತಕ್ಕಂತಹ ದಾರಿಗಳಾದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಮೇಷರಾಶಿಯವರೇ. ಹೌದು, ಈಗ ಹಣ ಬಂದ ನಂತರ ಮೊದಲಿಗೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಾಲಗಳನ್ನೆಲ್ಲ ತೀರಿಸಿ ಅದಾದ ನಂತರ ಹಣವನ್ನೆಲ್ಲ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ ಮೇಷರಾಶಿಯವರೇ. ಅದೇ ರೀತಿ ಈ ಸಮಯದಲ್ಲಿ ನೀವು ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮಗೆ ಗೌರವ ಪ್ರತಿಷ್ಠೆ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಯಾವ ಜಾಗದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರಲಿಲ್ವೋ ಅದೇ ಒಂದು ಜಾಗದಲ್ಲಿ ಈ ಸಮಯದಲ್ಲಿ ನಿಮ್ಮ ಮಾತಿಗೂ ಸಹ ಬೆಲೆ ಆದರೆ ಸಿಗ್ತಕ್ಕಂಥದ್ದು ಮೇಷರಾಶಿಯವರೇ. ಸುಮಾರು ವರ್ಷಗಳಿಂದನೇ ಹುಡುಕ್ತಾ ಇದ್ರೆ ಮೇಷರಾಶಿಯವರೇ, ಎಷ್ಟೇ ಹುಡುಕಿದ್ರೂ ಸಹ ನಿಮಗೆ ತಕ್ಕ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಆದರೆ ಇಷ್ಟು ದಿನ ನಿಮಗೆ ಸಿಕ್ಕಿರಲಿಲ್ಲ ಅಲ್ವಾ? ಹಾಗಾಗಿ ನೀವು ಚಿಂತಿತರಾಗಿದ್ದೀರಿ. ಮೇಷರಾಶಿಯವರೇ, ಮುಂಬರುವ ಹುಣ್ಣಿಮೆಯ ನಂತರ ನಿಮಗೆ ತಕ್ಕ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ಆದರೆ ಈ ಸಮಯದಲ್ಲಿ ನಿಮ್ಮನ್ನೇ ಹುಡುಕಿಕೊಂಡು ಬರ್ತಕ್ಕಂಥದ್ದು. ಇದರಿಂದ ಕಂಕಣ ಭಾಗ್ಯ ಆದರೆ ಕೂಡಿ ಬರಲಿದೆ ನಿಮ್ಮ ಒಂದು ಜೀವನದಲ್ಲಿ, ಮೇಷರಾಶಿಯವರ ಜೀವನದಲ್ಲಿ. ಅದೇ ರೀತಿ ಈ ಸಮಯದಲ್ಲಿ ಆದಷ್ಟು ಮೌನವಾಗಿರ್ತಕ್ಕಂಥದ್ದು ಸಹ ಉತ್ತಮ ಆಗಿರುತ್ತೆ. ಎಷ್ಟು ಅಗತ್ಯ ಇರುತ್ತೋ ಅಷ್ಟನ್ನೇ ಮಾತನಾಡಿ. ಹೆಚ್ಚು ಮೌನವಾಗಿದ್ದರೆ ಈ ಸಮಯದಲ್ಲಿ ಹೆಚ್ಚಿನ ಫಲಗಳನ್ನು ಸಹ ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ನಂತರ ಈ ಸಮಯದಲ್ಲಿ ನಿಮಗೆ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂತಹ ಅವಕಾಶ ಆದರೆ ಸಿಗುತ್ತೆ. ಹೌದು, ಹಾಗೆ ನಿರ್ಧಾರವನ್ನು ತಗೊಳ್ಳುವಾಗ ಸರಿಯಾಗಿ ಯೋಚನೆ ಮಾಡಿ, ಒಂದಲ್ಲ ಎರಡಲ್ಲ 100 ಬಾರಿ ಸರಿ ತಪ್ಪುಗಳನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ನಿರ್ಧಾರವನ್ನು ತಗೊಳ್ಳಿ. ಆದರೆ ಆತುರದಿಂದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಈ ಸಮಯದಲ್ಲಿ ಮೇಷರಾಶಿಯವರೇ. ಅದೇ ರೀತಿ ಈಗ ಈ ಸಮಯದಲ್ಲಿ ನೀವು ದೈಹಿಕವಾಗಿ ತುಂಬ ಆರೋಗ್ಯದಿಂದ ಇರಲು ಪ್ರತಿದಿನ ಧ್ಯಾನ, ಯೋಗ, ವ್ಯಾಯಾಮವನ್ನು ಮಾಡೋದ್ರ ಮೂಲಕ ದೈಹಿಕವಾಗಿ ನೀವು ತುಂಬ ಆರೋಗ್ಯದಿಂದ ಇರಬಹುದಾಗಿರುತ್ತೆ. ಅದೇ ರೀತಿ ಪ್ರತಿದಿನ ದೇವರ ಆರಾಧನೆ, ದಾನ ಧರ್ಮಗಳನ್ನು ಮಾಡೋದ್ರ ಮೂಲಕ ಜೀವನದಲ್ಲಿ ಹೆಚ್ಚಿನ ಪುಣ್ಯವನ್ನು ಸಹ ನೀವು ಪ್ರಾಪ್ತಿ ಮಾಡಿಕೊಳ್ತೀರಾ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ದೋಷಗಳು ಸಹ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು ಮೇಷರಾಶಿಯವರೇ. ಹಿರಿಯರ ಸಲಹೆಯನ್ನು ಪಡ್ಕೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹೌದು, ನೀವು ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡ್ತಿದ್ದೀರಾ ಅಥವಾ ಒಂದು ಹೊಸ ಯೋಜನೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡ್ತಿದ್ದೀರಾ ಅಂತಂದರೆ ಮೊದಲಿಗೆ ಅನುಭವಸ್ಥರ ಸಲಹೆಯನ್ನು, ಹಿರಿಯರ ಸಲಹೆಯನ್ನು ಪಡ್ಕೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಇದರಿಂದಾಗಿ ನಿಮಗೆ ಮುಂಬರುವ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆನೂ ಸಹ ನಿಮಗೆ ಬರೋದಿಲ್ಲ. ಅದೇ ರೀತಿ ಪ್ರತಿದಿನ ಕೆಲಸಕ್ಕೆ ಹೊರಡುವ ಮುನ್ನ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದವನ್ನು ಮುಟ್ಟಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋದ್ರ ಮೂಲಕನೂ ಸಹ ನೀವು ಯಾವುದೇ ರೀತಿ ಸಮಸ್ಯೆನೂ ಸಹ ಎದುರಿಸಬೇಕಾಗಿ ಬರೋದಿಲ್ಲ. ಹೌದು, ಇದೇ ಹುಣ್ಣಿಮೆಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಕುಲದೇವರ ಆರಾಧನೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣ್ತೀರಾ. ಮನೆಯಲ್ಲೂ ಸಹ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಮೇಷರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ತುಂಬ ಲವಲವಿಕೆಯಿಂದ ಶುರುವಾಗಿರ್ತಕ್ಕಂತಹ ಕೆಲಸಗಳು
ಅರ್ಧಕ್ಕೆ ನಿಂತು ಹೋಗಿದ್ರೆ ಆ ಎಲ್ಲ ರೀತಿ ಕೆಲಸಗಳಿಗೆ ಈ ಸಮಯದಲ್ಲಿ ಚುರುಕುತನ ಆದರೆ ಬಂದು ಎಲ್ಲ ರೀತಿ ಕೆಲಸಗಳು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು. ಹೌದು, ಇದು ಮೇಷರಾಶಿಯವರ ಮುಂಬರುವ ಹುಣ್ಣಿಮೆಯ ನಂತರದ ಭವಿಷ್ಯ ಆಗಿರುತ್ತೆ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂತಹ ಗುರೂಜಿಯವ್ರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು.